ಇನ್ನು ಹಳದಿ ಮೆಟ್ರೋ ಲೈನ್ ವಿಳಂಬ ಆಗಿರೋದಕ್ಕೆ ಇದನ್ನು ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರು ಬಿಜೆಪಿ ಶಾಸಕರು ಮತ್ತು ಸಂಸದರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಲಾಲ್ಬಾಗ್ ಪೂರ್ವದ್ವಾರದ ಬಳಿ ಬಿಜೆಪಿ ಒಂದು ಧರಣಿ ಮಾಡಿದ್ರು. ಇನ್ನ ಕಾದಿದ್ ಸಾಕು, ಮೆಟ್ರೋ ಬೇಗ ಬೇಕು ಅನ್ನುವಂಥ ಒಂದು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ, ಸಂಸದ ಪಿಸಿ ಮೋಹನ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಶಾಂತಿನಗರದ ಬಿಎಂಆರ್ಸಿಎಲ್ ಎಂಡಿ ಕಚೇರಿಗೆ ಮೆರವಣಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೇಂದ್ರ ಸಂಸದರಾದಂತಹ ಸನ್ಮಾನ್ಯ ಪಿಸಿ ಮೋಹನ್ ಅವರೇ, ಹೊಸಂಗುಡಿ ಜನಪ್ರಿಯ ಶಾಸಕರಂತ ಸುಬ್ರಹ್ಮಣ್ಯಂ ಅವರೇ, ಬೆಂಗಳೂರು ದಕ್ಷಿಣ ಶಾಸಕರಂತ ಸ್ನೇಹಿತರಂತ ಕೃಷ್ಣಪ್ಪ ಅವರೇ, ಎಲ್ಲ ಮಂಡಲದ ಅಧ್ಯಕ್ಷರುಗಳೇ, ಇವತ್ತು ಕೇವಲ ಒಂದು ದಿವಸದಲ್ಲಿ ಎಂಪಿ ಅವರು ಕರೆಯನ್ನ ಕೊಟ್ಟು ಈ ಹೋರಾಟವನ್ನ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಸದರೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಕೂಡ ಧರಣಿ ಸತ್ಯಾಗ್ರಹವನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ಮಾತಾಡಿದ್ದಾರೆ. ಸಂಸದರು ಬನ್ನಿ ನೋಡೋಣ. ನಾವಿವತ್ತು ಎರಡು ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟು ಬಿಎಂಆರ್ಸಿಎಲ್ನ ಎಂಡಿ ಅವರಿಗೆ ನಾವು ಆಗ್ರಹ ಮಾಡಿದ್ದೀವಿ. ಮೆಟ್ರೋ ಯೆಲ್ಲೋ ಲೈನು ಸುಮಾರು 9 ಲಕ್ಷ ಜನ ಇದರಲ್ಲಿ ಓಡಾಡ್ತಾರೆ. ಇದು ಕಂಪ್ಲೀಟ್ ಆಯಿತು ಅಂತಂದರೆ 2 ವರ್ಷದಿಂದ ಇದು ಸಿವಿಲ್ ವರ್ಕ್ಸ್ ಕೆಲಸ ಕಂಪ್ಲೀಟ್ ಆಗಿದ್ರು ನೀವು ಓಪನ್ ಮಾಡಿಲ್ಲ. ಇಲ್ಲಿವರೆಗೆ ಒಂದು 10 ಸತಿ ಡೇಟನ್ನು ಕೊಟ್ಟು ನೀವು ಮುಂದಾಗ್ತಾ ಬಂದಿದ್ದೀರಿ. ಫೈನಲ್ ಆಗಿ ಯಾವತ್ತು ಓಪನ್ ಮಾಡ್ತೀವಿ ಹೇಳಿ ಅಂತ. ಆಗಸ್ಟ್ 15 ಒಳಗಡೆ ಓಪನ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನೂ ಕೂಡ ಖಡಾಖಂಡಿತವಾಗಿ ಈ ಡೇಟಿಗೆ ಆಗತ್ತೆ ಅನ್ನೋದನ್ನು ಇವತ್ತಿಗೂ ಕೂಡ ಹೇಳಿಲ್ಲ. ಆದರೆ ಆಗಸ್ಟ್ 15 ಒಳಗಡೆ ಮೆಟ್ರೋ ಯೆಲ್ಲೋ ಲೈನಿಗೆ ಒಂದು ಸ್ವಾತಂತ್ರ್ಯ ಸಿಗಲಿ ಅವರ ಅಭಿಲಾಷೆಯ ರೀತಿಯಲ್ಲಿ ಅನ್ನೋದು ನಮ್ಮ ಆಗ್ರಹ ಇದೆ. 15 ಒಳಗಡೆ